ಗೈಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಿವಿಯಸ್ ಇಯರ್ ಎಕ್ಸಾಮ್ಗಳಲ್ಲಿ ಕೇಳಲಾದಂಥ GK ಕ್ವಶನ್ಸ್ಗಳನ್ನು ನಾವಿಲ್ಲಿ ಅಧ್ಯಯನ ಮಾಡುವ. ಸೊ ಈ ಒಂದು ಪ್ರಶ್ನೆಗಳು ಮುಂಬರುವ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಲ್ಯಾಂಡ್ ಸರ್ವೇಯರ್, PDO, SDA, FDA, ಸೊ ಇನ್ನಿತರೆ ಈ ಒಂದು KA ಮತ್ತು KPC ಮುಖಾಂತರ ಕಂಡಕ್ಟ್ ಮಾಡುವಂತಹ ಎಕ್ಸಾಮ್ಗಳಿಗೆ ರಿಪೀಟ್ ಆಗುವ ಸಾಧ್ಯತೆ ಇರುತ್ತೆ. ಮತ್ತು ಆದಷ್ಟು ನೀವು ಈ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿ, ಇದರಿಂದ ನಿಮ್ಮ ಒಂದು GK ಸ್ಟ್ರಾಂಗ್ ಆಗುತ್ತೆ ಮತ್ತು ನಾವೊಂದು ಎಕ್ಸಾಮ್ ಟೈಮಲ್ಲಿ ಕನ್ಫ್ಯೂಷನ್ಗಳು ಬರೋಕ್ಕೆ ಸಾಧ್ಯ ಇಲ್ಲ. ಸೊ ಲೆಟ್ಸ್ ಗೋ ಟು ದಿ ಫಸ್ಟ್ ಕ್ವಶನ್. ಕರಾವಳಿ ನಿಯಂತ್ರಣ ವಲಯಕ್ಕೆ ಸಂಬಂಧಿಸಿದ ಶಿಫಾರಸುಗಳನ್ನು ಯಾವ ಸಮಿತಿ ಸಲ್ಲಿಸಿದೆ? ಸೊ ಅಂದರೆ ಕರಾವಳಿ ನಿಯಂತ್ರಣ ಅಂದರೆ ಕೋಸ್ಟಲ್ ರೆಗ್ಯುಲೇಟರಿ ಝೋನ್, ಈ ಒಂದು ಸಂಬಂಧಿಸಿದಂಥ ಕೆಲವೊಂದು ಶಿಫಾರಸುಗಳನ್ನು ಈ ಶೈಲೇಶ್ ನಾಯಕ್ ಅನ್ನೋ ಒಂದು ಈ ಏನಪ್ಪ ಸಮಿತಿ ಸಲ್ಲಿಸಿದೆ. ಓಕೆ, ಸೊ ಆ್ಯಕ್ಚುಲಿ ಇದು ಪ್ರವಾಸೋದ್ಯಮ ಉತ್ತೇಜನಕ್ಕೆ ಶಿಫಾರಸು ಮಾಡಲಾಗಿದೆ. ಓಕೆ, ಸೊ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕಸ್ತೂರಿ ರಂಗನ್ ಇದು ಪಶ್ಚಿಮ ಘಟ್ಟ ಮತ್ತು ಶಿಕ್ಷಣ ನೀತಿಗೆ ಸಂಬಂಧಪಟ್ಟಂತೆ ಇದೆ. ನೆಕ್ಸ್ಟ್ ದಿನೇಶ್ ಗೋಸ್ವಾಮಿ ಇದು ಚುನಾವಣಾ ಸುಧಾರಣಾ ಸಮಿತಿ. ನೆಕ್ಸ್ಟ್ UK ಸಿನ್ಹಾ MSME ಪುನಶ್ಚೇತನ ಸಮಿತಿ. ನೆಕ್ಸ್ಟ್ ಪರಮಾಣು ಪರೀಕ್ಷಾ ನಿಷೇಧ ಒಪ್ಪಂದವನ್ನು ಡ್ಯಾಶ್ ವರ್ಷದಲ್ಲಿ ರುಜುವಾತು ಹಾಕಲಾಯಿತು? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ 1996 ಮತ್ತು 1963 ಎರಡು. ಅಂದರೆ ಆ್ಯಕ್ಚುಲಿ ಈ ಪರಮಾಣು ಪರೀಕ್ಷಾ ನಿಷೇಧ ಒಪ್ಪಂದವನ್ನು 1963 ಓಕೆ 1963 ಇದನ್ನು ಸಲ್ಲಿಸಲಾಗಿತ್ತು. ಬಟ್ 1996 ಇಲ್ಲಿ 1963 ಕರೆಕ್ಟ್ ಅದ. 1996 ವಿಶ್ವಸಂಸ್ಥೆ ಇದನ್ನು ದೃಢೀಕರಿಸ್ತದ. ಓಕೆ, ಇದನ್ನು ನಾವು ಏನಂತೀವಿ PTBT. ಓಕೆ, ಸೊ ಆಮೇಲೆ ಈ ಉಳಿದ ಒಂದು ಆಪ್ಷನ್ಗಳನ್ನು ನೋಡ್ಬೇಕಂದ್ರೆ ಈ 1965 ಅದ. ಓಕೆ, ಈ 1965 ಇದಕ್ಕೆ ಒಂದು ನಮ್ಮ ಒಂದು ಭಾರತದ ಹಿಸ್ಟ್ರಿಯನ್ನು ನೋಡಿದ್ರೆ 1965 ಭಾರತ ಮತ್ತು ಪಾಕ್ ಯುದ್ಧದ ವರ್ಷ ಅದ ಇದು. ಆಮೇಲೆ 1993 ಇದೇನಿಲ್ಲ, 1998 ಭಾರತದ ಪೋಖ್ರಾನ್ 2 ಪರೀಕ್ಷೆಯ ಒಂದು ವರ್ಷ ಅದ. ನೆಕ್ಸ್ಟ್ ಅಟಲ್ ಜಲ್ ಯೋಜನೆಯ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಸೊ ಇದು ಕರೆಂಟ್ ಅಫೇರ್ಸ್ ಕ್ವಶನ್ ಅದ. ಸೊ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಈ ಅಟಲ್ ಅಂತರ್ಜಲ ನಿರ್ವಹಣೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿರುವಂಥ ಒಂದು ವಿಶ್ವ ಬ್ಯಾಂಕ್ ಬಂಡವಾಳದ ಕೇಂದ್ರ ವಲಯದ ಯೋಜನೆ ಆಗಿದೆ. ಇದು ಕರೆಕ್ಟ್ ಅದ. ಅಂದರೆ ಇಲ್ಲಿ ವಿಶ್ವ ಬ್ಯಾಂಕ್ದವರು 50% ಹಣಕಾಸನ್ನು ಇವರು ನೀಡಿದರು. ಆಮೇಲೆ ಇದು ಅಂತರ್ಜಲ ಮಟ್ಟದ ಕುಸಿತದ ಪ್ರಮಾಣ, ನೀರಿನ ಬಳಕೆಯನ್ನು ಕಡಿಮೆ ಮಾಡುವುದರಲ್ಲಿ ಗಮನ ಹರಿಸಲಾಗುವುದು. ಕರೆಕ್ಟ್ ಅದ. ಇದು ಸಮುದಾಯದ ನೇತೃತ್ವದ ನೀರು ಸುರಕ್ಷಿತ ಯೋಜನೆಗಳನ್ನು ರೂಪಿಸ್ತದ. ಕರೆಕ್ಟ್ ಅದ. ಸೊ ಇಲ್ಲಿ ಆಪ್ಷನ್ ಡಿ ಕರೆಕ್ಟ್ ಆಗ್ತದೆ. 1, 2, 3 ಎಲ್ಲವೂ. ನೆಕ್ಸ್ಟ್ 5 ಸ್ಟಾರ್ ಲೆಕ್ಕಧಾರಣೆ ಮಾಡಿದಂತೆ ಕಸಮುಕ್ತ ನಗರಗಳ ಸ್ಟಾರ್ ಧಾರಣೆಯಲ್ಲಿ ಈ ಕೆಳಗಿನ ಯಾವ ನಗರವನ್ನು ಇರಿಸಲಾಗಿಲ್ಲ? ಓಕೆ, ಇರಿಸಲಾಗಿಲ್ಲ ಅಂದರೆ ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಬೆಂಗಳೂರು ಬರುತ್ತೆ. ನೋಡಿ, ಅಂಬಿಕಾಪುರವನ್ನು ಇಟ್ಟಿದ್ದಾರೆ. ಇದು ಕೂಡ 5 ಸ್ಟಾರ್ ರೇಟಿಂಗ್ ಪಡೆದಿತ್ತು. ಮೈಸೂರು ಕೂಡ ಪಡೆದಿತ್ತು, ಸೂರತ್ ಕೂಡ ಪಡೆದಿತ್ತು, ಬಟ್ ನಾಟ್ ಬೆಂಗಳೂರು. ಮಾವಿನ ಕೃಷಿಕರನ್ನು ಬೆಂಬಲಿಸಲು ಈ ಕೆಳಗಿನ ಯಾವ ಸಂಸ್ಥೆ ಕರ್ನಾಟಕ ಸರ್ಕಾರದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ? ಸೊ ಇವು ಈ 2021 ಕೇಳಿದಂಥ ಇವು ಕರೆಂಟ್ ಅಫೇರ್ಸ್ ಕ್ವಶನ್ ಅದಾವ. ಬಟ್ ಆದ್ರೂ ಸುಮ್ಮನೆ ನಿಮಗೊಂದು ಮಾಹಿತಿಗೆ ಇರಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಫ್ಲಿಪ್ಕಾರ್ಟ್ ಬರುತ್ತೆ. ಮಾವು ಅಭಿವೃದ್ಧಿ ಮಂಡಳಿ ಫ್ಲಿಪ್ಕಾರ್ಟ್ ಜೊತೆ ಆನ್ಲೈನ್ ಮಾರಾಟಕ್ಕೆ ಒಪ್ಪಂದ ಮಾಡಿಕೊಂಡಿದೆ.
ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ವ್ಯೋಮಿತ್ರ ಎಂಬ ಶಬ್ದವು ಡ್ಯಾಶ್ ಕೂಡ ಸಂಬಂಧಿಸಿದೆ. ವ್ಯೋಮಮಿತ್ರ. ಸೊ ವ್ಯೋಮಮಿತ್ರ ಇದೊಂದು ಇಸ್ರೋದಿಂದ ರೂಪಿಸಿದ ಯಾಂತ್ರಿಕ ಮನುಷ್ಯ, ಒಂದು ಟೈಪ್ ರೋಬೋಟ್. ಸೊ ಇಲ್ಲಿ ಆಪ್ಷನ್ ಬಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಲ್ಯಾಂಪೆಡೂಸಾ ದ್ವೀಪವು ಡ್ಯಾಶ್ನಲ್ಲಿದೆ. ಲ್ಯಾಂಪೆಡೂಸಾ ದ್ವೀಪ ಇದು ಮೆಡಿಟರೇನಿಯನ್ ಸಮುದ್ರ, ಅಂದರೆ ಮಧ್ಯದ ರಾಣಿ ಸಮುದ್ರ ಅಂತ ಕರಿತೀವಿ. ಅಂದರೆ ಇದು ಇಟಲಿಗೆ ಸೇರಿದ ದ್ವೀಪವಾಗಿದ್ದು ಇದು ಆಫ್ರಿಕನ್ ನಿರಾಶ್ರಿತರ ವಲಸೆಗೆ ಸುದ್ದಿಯಲ್ಲಿದೆ. ಸೊ ಇದು 2021 ಟೈಮಲ್ಲೇ ಒಂದು ಕರೆಂಟ್ ಅಫೇರ್ಸ್ ಕ್ವಶನನ್ನು ಕೇಳಲಾಗಿತ್ತು. ಸೊ ಇದು ಇಟಲಿ ಒಂದು ದೇಶಕ್ಕೆ ಸಂಬಂಧಪಟ್ಟಂಥ ಒಂದು ದ್ವೀಪವಾಗಿದ್ದು ಈ ಒಂದು ಮೆಡಿಟರೇನಿಯನ್ ಸಮುದ್ರದಲ್ಲಿ ಕಂಡುಬರ್ತದೆ. ನೆಕ್ಸ್ಟ್, ಕೆಂಪು ಸಮುದ್ರ ಎಲ್ಲಿಯದ? ಇದು ಏಷ್ಯಾ ಮತ್ತು ಆಫ್ರಿಕಾ ನಡುವೆ ಕಂಡುಬರ್ತದೆ. ನೆಕ್ಸ್ಟ್, ಕಪ್ಪು ಸಮುದ್ರ ಇದು ಪೂರ್ವ ಯುರೋಪ್ನಲ್ಲಿದೆ. ಓಕೆ. ನೆಕ್ಸ್ಟ್, ಕ್ಯಾಸ್ಪಿಯನ್ ಸಮುದ್ರ ಇದು ವಿಶ್ವದ ಅತಿ ದೊಡ್ಡ ಒಳನಾಡು ಜಲಾಶಯ ಅಥವಾ ಲೇಕ್, ದ ಲಾರ್ಜೆಸ್ಟ್ ಲೇಕ್ ಇನ್ ದ ವರ್ಲ್ಡ್. ಅತಿ ದೊಡ್ಡ ಸರೋವರ ಅಂದರೆ ಇದು ಯಾವುದು? ಕ್ಯಾಸ್ಪಿಯನ್ ಸಮುದ್ರ. ಹೆಸರಿಗೆ ಕ್ಯಾಸ್ಪಿಯನ್ ಸಮುದ್ರ ಇದೆ, ಬಟ್ ಅದು ವಿಶ್ವದ ಅತಿ ದೊಡ್ಡ ಲೇಕ್. ನೆಕ್ಸ್ಟ್, ಇತ್ತೀಚಿನ ವರದಿ ಪ್ರಕಾರ ಭಾರತದ ಉನ್ನತ ವ್ಯಾಪಾರ ಪಾಲುದಾರ ಯಾವ ದೇಶವಾಗಿದೆ? ಸೊ ಇದು ಕೂಡ ಕರೆಂಟ್ ಅಫೇರ್ಸ್ ಕ್ವಶನ್ನು. ಸೊ ಅದು USA. ಸೊ ಅಮೇರಿಕ ಭಾರತದ ಅತಿ ದೊಡ್ಡ ದ್ವಿಪಕ್ಷೀಯ ವ್ಯಾಪಾರ ಪಾಲುದಾರ. ನೆಕ್ಸ್ಟ್, ಸೆಕೆಂಡ್ ಸ್ಥಾನ ಚೀನಾಕ್ಕೆ ಬರ್ತೈತಿ. ನಾವು ರಷ್ಯಾದಿಂದ ಹೆಚ್ಚು ರಕ್ಷಣಾ ಸಾಧನಗಳ ಒಂದು ವ್ಯಾಪಾರವನ್ನು ಮಾಡ್ತೀವಿ. ಇತ್ತೀಚೆಗೆ ಹುಲಿಗಳ ಸಾವುಗಳಿಗೆ ಸಂಬಂಧಿಸಿದಂತೆ ಯಾವ ರಾಜ್ಯ ಮೊದಲ ಸ್ಥಾನದಲ್ಲಿದೆ? ಸೊ 2019-20 ಅತಿ ಹೆಚ್ಚು ಹುಲಿಗಳ ಒಂದು ಎಲ್ಲಿದ್ದಪ್ಪ? ಮಧ್ಯಪ್ರದೇಶ. ಇದು ಅತಿ ಹೆಚ್ಚು ಹುಲಿಗಳ ಸಂಖ್ಯೆ ಮತ್ತು ಹೆಚ್ಚು ಸಾವು ಎರಡೂ ಮಧ್ಯಪ್ರದೇಶದಲ್ಲಿದ್ದು ಯಾವಾಗ? 2020 ಟೈಮಲ್ಲಿ. ಆಮೇಲೆ ಎರಡನೇ ಸ್ಥಾನ ಈ ಕರ್ನಾಟಕದಲ್ಲೇ. ಓಕೆ. ಸೊ ಆಮೇಲೆ ಉತ್ತರಾಖಂಡದಲ್ಲಿ ಜಿಮ್ ಕಾರ್ಬೆಟ್ ಅಂತ ಒಂದು ನ್ಯಾಷನಲ್ ಪಾರ್ಕ್ ಬರುತ್ತೆ. ಸೊ ಅಲ್ಲಿ ಕೂಡ ಹುಲಿಗಳ ಸ್ಥಾನ ಹೆಚ್ಚಿದೆ. ಬಟ್ ಟೋಟಲ್ ಆಗಿ ಒಂದು ರಾಜ್ಯವನ್ನು ನೋಡಿದ್ರೆ ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಒಂದು 2020 ಇದ್ದು. ಬಟ್ ಆ್ಯಸ್ ಆಫ್ ನಾವು 2026 ಅತಿ ಹೆಚ್ಚು ಯಾವ ರಾಜ್ಯದಲ್ಲಿ ಇದ್ದಾವೆ ಅದನ್ನು ನನಗೆ ಕಾಮೆಂಟ್ ಮಾಡಿ. ಒಂದೇ ಒಂದು, ಅದು ಮಧ್ಯಪ್ರದೇಶ ಇಲ್ಲಾಂದ್ರೆ ಕರ್ನಾಟಕದಲ್ಲಿ ಅಷ್ಟೇ. ಈ ಎರಡೂ ರಾಜ್ಯಗಳನ್ನ ಬಿಟ್ಟರೆ ಬೇರೆ ಕಡೆ ಇರಲಿಕ್ಕೆ ಚಾನ್ಸಸ್ ಕಮ್ಮಿ. ಬಟ್ ಅದನ್ನು ಯಾವುದಂತ ನೋಡ್ಕೊಳ್ಳಿ. ನೆಕ್ಸ್ಟ್, COVID-19 ಕಾರಣವಾದ ರೋಗಾಣು ಅಥವಾ ವೈರಸ್ ಯಾವುದು? ಸೊ ಅದು SARS-CoV-2 ಅಂದರೆ ಸೆವೆರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಕೊರೋನಾ ವೈರಸ್ 2. ಓಕೆ. ನೆಕ್ಸ್ಟು, ಈ ಕೆಳಗಿನ ಯಾವ ದೇಶಗಳಲ್ಲಿ ಪೂರ್ವಧಾರಕ ಸರಹದ್ದನ್ನು ಅಭಿವೃದ್ಧಿಪಡಿಸಲು ಭಾರತ ಮತ್ತು ಜಪಾನ್ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿವೆ? ಸೊ ಇದು ಕೂಡ ಏನದ ಏನಪ್ಪ ಕರೆಂಟ್ ಅಫೇರ್ಸ್ ಕ್ವಶನ್ ಅದ. ಜಸ್ಟ್ ಆನ್ಸರ್ ಹೇಳ್ತೀನಿ ನೋಡಿ. ಶ್ರೀಲಂಕಾ ಇದು ಕೊಲಂಬೋ ಬಂದರಿನ ಈಸ್ಟ್ ಕಂಟೈನರ್ ಟರ್ಮಿನಲ್ ಅಭಿವೃದ್ಧಿಗೆ ಒಪ್ಪಂದವಾಗಿತ್ತು. ನೆಕ್ಸ್ಟ್ 2019 ಕೂಡ 37 ಕ್ವಶನ್ ಕೂಡ ಅದೇ ಇದೆ. 2019 ರಾಜ್ಯಗಳಲ್ಲಿ ಡಿಜಿಟಲ್ ವಹಿವಾಟಿನ ಸಂಖ್ಯೆಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಅಗ್ರಸ್ಥಾನದಲ್ಲಿದೆ? ಡಿಜಿಟಲ್ ಅಂದರೆ ಇದು ಅತಿ ಹೆಚ್ಚು ಕರ್ನಾಟಕ. ಯಾಕೆಂದರೆ ಬೆಂಗಳೂರು ನಗರ ದೇಶದಲ್ಲಿಯೇ ಅತಿ ಹೆಚ್ಚು ಡಿಜಿಟಲ್ ಪಾವತಿ ದಾಖಲಿಸಿತು ಆ ಒಂದು ಟೈಮಲ್ಲಿ. ಯಾವ ದೇಶವು ಗಾಂಧಿ ಪೌರತ್ವ ಶಿಕ್ಷಣ ಪ್ರಶಸ್ತಿಯನ್ನು ಪರಿಚಯಿಸಿತು? ಗಾಂಧಿ ಪೌರತ್ವ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಪೋರ್ಚುಗಲ್ ಬರುತ್ತೆ. ಇವೆಲ್ಲ ಕರೆಂಟ್ ಅಫೇರ್ಸ್ ಕ್ವಶನ್ ಅದಾವ, ಜಸ್ಟ್ ಕಣ್ಣಾಯಿಸಿ ಅಷ್ಟೇ. ಇತ್ತೀಚೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಜಾಗತಿಕ ಆರೋಗ್ಯಕ್ಕೆ ಅಗ್ರ 10 ಬೆದರಿಕೆಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿತು. ಈ ಕೆಳಗಿನವುಗಳಲ್ಲಿ ಯಾವುದು ಅದು?
ಸೊ ಅದರಲ್ಲಿ ವಾಯು ಮಾಲಿನ್ಯ ಮತ್ತು ಹವಾಮಾನ ಬದಲಾವಣೆ ಅದ, ಆಮೇಲೆ ಡೆಂಗ್ಯೂ ಅದ, ದುರ್ಬಲ ಪ್ರಾಥಮಿಕ ಆರೋಗ್ಯ ಶಿಕ್ಷಣ, ಇವು ಮೂರು ಬರ್ತಾವೆ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಯಾವ ರಾಜ್ಯದಲ್ಲಿ ಶಾಸಕಾಂಗ ಪರಿಷತ್ತು ಇಲ್ಲ? ಸೊ ನೋಡಿ, ವೆರಿ ಇಂಪಾರ್ಟೆಂಟ್. ಶಾಸಕಾಂಗ ಪರಿಷತ್ತು ಅಂದರೆ ವಿಧಾನ ಪರಿಷತ್ತು ಅಥವಾ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಅಂತೀವಿ ನಾವು. ಸೊ ಇಲ್ಲಿ ನಮಗೆ ಗೊತ್ತಿರುವ ಹಾಗೆ ಆ್ಯಕ್ಚುಲಿ ಒಂದು ಲೆಜಿಸ್ಲೇಟಿವ್ ಕೌನ್ಸಿಲ್ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ 2000 ಆ್ಯಸ್ ಪರ್ ದ 2020 ಓಕೆ ಮಧ್ಯಪ್ರದೇಶದಲ್ಲಿ ಇಲ್ಲ. ನಮ್ಮ ಕರ್ನಾಟಕದಲ್ಲಿದೆ ದ್ವಿಸದನ ಶಾಸಕಾಂಗ, ವಿಧಾನಸಭೆ ವಿಧಾನ ಪರಿಷತ್ತು. ಆಮೇಲೆ ಮಹಾರಾಷ್ಟ್ರದಲ್ಲಿದೆ, ಉತ್ತರ ಪ್ರದೇಶದಲ್ಲಿದೆ, ಹೌದಾ. ಆಮೇಲೆ ತೆಲಂಗಾಣದಲ್ಲಿ ಕೂಡ ಶಾಸಕಾಂಗ ಪರಿಷತ್ತಿದೆ. ಆಮೇಲೆ ಬಿಹಾರದಲ್ಲಿ ಕೂಡ ಶಾಸಕಾಂಗ ಪರಿಷತ್ತಿದೆ, ಹೌದಾ. ಸೊ ಬಟ್ ಇಲ್ಲಿ ಮಧ್ಯಪ್ರದೇಶದಲ್ಲಿ ಇಲ್ಲ. ಈ ಕೆಳಗಿನ ಯಾವ ದೇಶವು 2025 ಒಳಗೆ S-400 ಕ್ಷಿಪಣಿಗಳನ್ನು ಭಾರತಕ್ಕೆ ತಲುಪಿಸಲು ಯೋಜಿಸಲಾಗಿದೆ? ರಷ್ಯಾ. ನೆಕ್ಸ್ಟ್, ಜೆಡ್ ಮೋರ್ ಸುರಂಗ ಡ್ಯಾಶನ್ನು ಸಂಪರ್ಕಿಸುತ್ತದೆ. ಸೊ ಇದು ಶ್ರೀನಗರ್ ಮತ್ತು ಕಾರ್ಗಿಲ್. ಜಮ್ಮು ಮತ್ತು ಕಾಶ್ಮೀರದ ಗಗನ್ಗೀರ್ ಮತ್ತು ಸೋನ್ಮರ್ಗ್ ಸಂಪರ್ಕಿಸಿ ಕಾರ್ಗಿಲ್ ಸಂಪರ್ಕ ಇಲ್ಲಿ ಸುಲಭಗೊಳಿಸ್ತದೆ. ಓಕೆ, ಜಡ್ ಮೋರ್ ಸುರಂಗ. ಸೊ ಇದು ಕುಲು ಮತ್ತು ಮನಾಲಿ ಅಂದರೆ ಇದು ಹಿಮಾಚಲ್ ಪ್ರದೇಶದಲ್ಲಿ ಕಂಡುಬರ್ತದೆ ಇದು. ನೆಕ್ಸ್ಟ್, ಕಕ್ರಪಾರ ಪರಮಾಣು ವಿದ್ಯುತ್ ಸ್ಥಾವರ ಎಲ್ಲಿದೆ? ಕಕ್ರಪಾರ ಪರಮಾಣು ವಿದ್ಯುತ್ ಸ್ಥಾವರ ಇದು ಗುಜರಾತ್ನಲ್ಲಿ ಕಂಡುಬರ್ತದೆ, ತಾಪಿ ಜಿಲ್ಲೆಯಲ್ಲಿ ಬರ್ತದೆ ಅದು. ಆಮೇಲೆ ಮಹಾರಾಷ್ಟ್ರದಲ್ಲಿ ತಾರಾಪುರ್ ಅಂತ ಬರುತ್ತೆ, ತಾರಾಪುರ್ ನ್ಯೂಕ್ಲಿಯರ್ ಪ್ಲ್ಯಾಂಟ್. ಒಡಿಶಾದಲ್ಲಿ ಇಲ್ಲ. ಓಕೆ, ಆಮೇಲೆ ಕರ್ನಾಟಕದಲ್ಲಿ ಕೈಗಾ ಅಂತ ಅದ. ಆಮೇಲೆ ಈ ಒಂದು ತಮಿಳುನಾಡಿನಲ್ಲಿ ಕೂಡನ್ಕುಲಂ ಅಂತ ಬರುತ್ತೆ, ಕಲ್ಪಕಂ ಅಂತ ಬರುತ್ತೆ. ಸೊ ಉತ್ತರ ಪ್ರದೇಶದಲ್ಲಿ ಒಂದು ಬರ್ತದೆ. ಸೊ ಆಮೇಲೆ ರಾಜಸ್ಥಾನದಲ್ಲಿ ರಾವತ್ ಭಾಟ ಅಂತ ಬರುತ್ತೆ. ಓಕೆ, ಉತ್ತರ ಪ್ರದೇಶದಲ್ಲಿ ಯಾವುದು ಬರುತ್ತಂತ ಕಾಮೆಂಟ್ ಮಾಡಿ. ನೆಕ್ಸ್ಟ್, ಇತ್ತೀಚೆಗೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಲಿಮಿಟೆಡ್ ಅಂದರೆ BIAL ಈ ಕೆಳಗಿನ ಯಾವ ದೇಶದೊಂದಿಗೆ ಅಂಗವಿಕಲ ವಿಮಾನ ಮರು ಪಡೆಯುವಿಕೆ ಉಪಕರಣಗಳನ್ನು ಪಡೆದುಕೊಳ್ಳುವ ಒಪ್ಪಂದಕ್ಕೆ ಸಹಿ ಹಾಕಿತು? ಜರ್ಮನಿ. ಆ್ಯಕ್ಚುಲಿ ಕುಂಜ್ GmbH ಅಂತ ಬರುತ್ತೆ ಅದ್ರ ಜೊತೆಗೆ. ನೆಕ್ಸ್ಟ್, ಮಿರಾಜ್ 2000 ಈ ಫೈಟರ್ ಜೆಟ್ಸ್ಗಳ ಬಗ್ಗೆ ಹೇಳಿಕೆಗಳನ್ನು ಗಮನಿಸಿ. ನೋಡಿ, ಒಂದು ಡಸಾಲ್ಟ್ ಅಥವಾ ಏವಿಯೇಷನ್ ಉಡ್ಡಯನ ಒಂದು ಫ್ರೆಂಚ್ ಸಂಸ್ಥೆ ಅಥವಾ ಕಂಪನಿಯಿಂದ ಬಂದ ಹೋರಾಟ ವಿಮಾನ ಅಂದರೆ ಯುದ್ಧ ವಿಮಾನ. ಹೌದು, ಇದು ಮಿರಾಜ್ ಅನ್ನೋದು ಇದು ಫ್ರಾನ್ಸ್ದಿಂದ ಬಂದಂಥ ಒಂದು ಯುದ್ಧ ವಿಮಾನ, ಫೈಟರ್ ಜೆಟ್. ನೆಕ್ಸ್ಟ್, ಇದು ಪರಮಾಣು ಟ್ರಯೋಡ್ನ ಒಂದು ಪ್ರಮುಖ ಭಾಗವಾಗಿದೆ ಮತ್ತು ಪರಮಾಣು ಪೆಲೋಡ್ ಅನ್ನು ಉಡ್ಡಯಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಹೌದು, ಕರೆಕ್ಟ್ ಅದ ಇದು. ಸೊ ಇಲ್ಲಿ ಬೋತ್ 1 and 2 ಆಗ್ತವೆ, ಬೋತ್ 1 and 2. ಓಕೆ, ನೆಕ್ಸ್ಟ್, ಕೆಳಗಿನ ಯಾವುದು ಕೃಷ್ಣಾ ನದಿಯ ಉಪನದಿಯಲ್ಲ? ನೋಡಿ, ತುಂಗಭದ್ರಾ ಇದೆ, ಮಲಪ್ರಭಾ ಇದೆ, ಘಟಪ್ರಭಾ ಇದೆ, ಅಮರಾವತಿ ಇಲ್ಲ. ಓಕೆ, ಸೊ ನೋಡಿ, ತುಂಗಭದ್ರಾ ಬರುತ್ತೆ, ಮಲಪ್ರಭಾ, ಘಟಪ್ರಭಾ, ಡೋನಿ, ಭೀಮಾ, ಕೊಯ್ನಾ. ಸೊ ಇವೆಲ್ಲ ಏನಾಗ್ತವ? ಕೃಷ್ಣಾ ನದಿಯ ಉಪನದಿ. ಬಟ್ ಇದು ಅಮರಾವತಿ ಅನ್ನೋದಿಲ್ಲ, ಇದು ಕಾವೇರಿ ನದಿಯ ಉಪನದಿ. ಇದು ಕಾವೇರಿ ನದಿಯ ಉಪನದಿ. ನೆಕ್ಸ್ಟ್, ಭಾರತದ ಏಕೈಕ ಜ್ವಾಲಾಮುಖಿ ದ್ವೀಪ ಡ್ಯಾಶ್ನಲ್ಲಿದೆ? ಅದು ಬ್ಯಾರನ್ ದ್ವೀಪ ಅಂತ. ಬ್ಯಾರನ್
ಬ್ಯಾರನ್ ದ್ವೀಪ ಎಲ್ಲಿದಪ್ಪ ಅದು? ಅದು ಅಂಡಮಾನ್ ಸಮುದ್ರದಲ್ಲಿದೆ. ಅಂಡಮಾನ್ ಮತ್ತು ನಿಕೋಬಾರ್. ಓಕೆ, ಸೊ ಲಕ್ಷದ್ವೀಪ ಇದು ಇವುಗಳಿಗೆ ಹವಳದ ಅಥವಾ ಕೋರಲ್ ದ್ವೀಪ ಅಂತ ಕರಿತೀವಿ. ನೆಕ್ಸ್ಟ್ ಪೋರ್ಟ್ ಬ್ಲೇರ್ ಇದು ಅಂಡಮಾನ್ ನಿಕೋಬಾರ್ದು ರಾಜಧಾನಿ ಅದ. ನೆಕ್ಸ್ಟ್ ಸ್ವರಾಜ್ ದ್ವೀಪ ಅಂದರೆ ಇದಕ್ಕೆ ಮೊದಲಿಗೆ ಹ್ಯಾವ್ಲಾಕ್ ದ್ವೀಪ ಅಂತ ಅಂತಿದ್ವಿ, ಅದಕ್ಕೆ ಸ್ವರಾಜ್ ದ್ವೀಪ ಅಂತ ಹೆಸರಿಸಿದ್ದಾರೆ. ಒಂದು ಮಾಹಿತಿ ಇರಬೇಕು ನಿಮಗೆಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ನೋಡಿ, ಮ್ಯಾಕ್ಸಿಮಮ್ ಈ ರೀತಿ ಕೇಳ್ತಾ ಇದ್ದಾರೆ ಈಗ ಸದ್ಯಕ್ಕೆ ಕ್ವಶನ್ನು. ಒಂದನೇ ಹೇಳಿಕೆಯನ್ನು ದಕ್ಷಿಣ ಭಾರತದಲ್ಲಿ ಇವರು ಅತ್ಯಂತ ಶ್ರೇಷ್ಠ ಆಡಳಿತಗಾರರು. ಓಕೆ, ಇವರು ಪಾಲ ಆಡಳಿತಗಾರರನ್ನು ಉತ್ತರ ಭಾರತದಲ್ಲಿ ಸೋಲಿಸಿ ಗಂಗೈಕೊಂಡ ಚೋಳಪುರಂ ಅನ್ನು ನಿರ್ಮಿಸಿದರು. ಹೌದು, ಅವರು ಶ್ರೀಲಂಕಾವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಂಡರು. ಓಕೆ, ಅಂದರೆ ಈ ಮೇಲಿನ ಹೇಳಿಕೆಗಳು ಯಾವ ಆಡಳಿತಗಾರರ ಬಗ್ಗೆ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಅವರು ಮಾಡಿದಂಥ ಒಂದು ಏನಪ್ಪ ಆ ಒಂದು ಆಗು ಹೋಗುಗಳನ್ನು ಕೊಟ್ಟಿದ್ದಾರೆ. ಬಟ್ ಸೊ ಈ ಮೂರು ಹೇಳಿಕೆ ಯಾವ ಒಬ್ಬ ರಾಜನಿಗೆ ಸಂಬಂಧಪಟ್ಟಿದೆ? ಸೊ ನಾರ್ಮಲಾಗಿ ಎಲ್ಲರಿಗೂ ಗೊತ್ತಿರುವಂಥದ್ದು ದಕ್ಷಿಣ ಭಾರತ ಅಂತ ಬಂದರೆ ಸೊ ಇವು 4 ಜನ ಬರ್ತಾರೆ. ಬಟ್ ಇಲ್ಲಿ ಗಂಗೈಕೊಂಡ ಚೋಳಪುರಂ ಅಂದರೆ ಅದು ರಾಜೇಂದ್ರ ಚೋಳ. ಓಕೆ, ಇವನು ಶ್ರೀಲಂಕಾವನ್ನು ಸಂಪೂರ್ಣವಾಗಿ ವಶಪಡಿಸ್ಕೊಳ್ತಾನೆ, ಶ್ರೀಲಂಕಾ ಮತ್ತು ಮ್ಯಾನ್ಮಾರ್. ಓಕೆ, ಸೊ ಉತ್ತರ ಭಾರತದ ಪಾಲರನ್ನು ಸೋಲಿಸಿ ಗಂಗೈಕೊಂಡ ಚೋಳಪುರಂ ಎಂಬ ಬಿರುದನ್ನು ಪಡೆದ. ಆಮೇಲೆ ರಾಜರಾಜ ಚೋಳ ಕೂಡ ಏನಿದ್ದಪ್ಪ, ಅವನು ಕೂಡ ಒಬ್ಬ ಚೋಳ ಸಾಮ್ರಾಜ್ಯದ ಶ್ರೇಷ್ಠ ದೊರೆ. ಸೊ ಇವನು ಮಾಲ್ದೀವ್ಸನ್ನು ಗೆಲ್ತಾನೆ. ನೆಕ್ಸ್ಟ್ ಕೃಷ್ಣದೇವರಾಯ, ಇವನು ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ಅರಸ. ನೆಕ್ಸ್ಟ್ ಕೃಷ್ಣ ಒಂದು ಎದಕ್ಕೆ ಫೇಮಸ್? ಎಲ್ಲೋರಾದ ಕೈಲಾಸನಾಥ್ ದೇವಾಲಯ. ನೋಡಿ, ಎಲ್ಲೋರಾದ ಕೈಲಾಸನಾಥ್ ದೇವಾಲಯ ಕಟ್ಟಿಸಿದ ರಾಷ್ಟ್ರಕೂಟ ಅರಸ. ಓಕೆ, ನೆಕ್ಸ್ಟ್ ಕ್ವಶನು, ಕೆಳಗಿನ ಯಾವುದಕ್ಕೆ ಕರ್ನಾಟಕದ GI ಟ್ಯಾಗ್ ಇಲ್ಲ? ನೋಡಿ, ಕೂರ್ಗ್ ದ ಅರೇಬಿಕಾ ಕಾಫಿ. ಕೂರ್ಗ್ ಅಂದರೆ ಯಾವುದು? ಕೊಡಗು, ಮಡಿಕೇರಿದು. ಓಕೆ, ಅದಕ್ಕೆ ಇಲ್ಲ. ಹೌದು, ಅದಕ್ಕೆ ಇಲ್ಲ. ಬಟ್ ತಪ್ಪೈತೆ ಅದು. ಇಲ್ಲಿ ಏನು ಹೇಳಿದ್ದಾರೆ ಕ್ವಶನು, ಕರ್ನಾಟಕದ GI ಟ್ಯಾಗ್ ಇಲ್ಲ. ಕೂರ್ಗದ ಅರೇಬಿಕಾ ಕಾಫಿಗೆ ಇದೆ GI ಟ್ಯಾಗ್ ಅದ. ಚಿಕ್ಕಮಗಳೂರಿನ ಅರೇಬಿಕಾ ಕಾಫಿಗೆ ಹೌದು GI ಟ್ಯಾಗ್ ಅದ. ಬಾಬಾ ಬುಡನ್ಗಿರಿ ಅರೇಬಿಕಾ ಕಾಫಿಗೆ ಇದೆ. ಬಟ್ ಮುಳ್ಳಯ್ಯನಗಿರಿ ಅರೇಬಿಕಾ ಕಾಫಿಗೆ GI ಟ್ಯಾಗ್ ಮಾನ್ಯತೆ ಇಲ್ಲ. ಅಂದರೆ GI ಟ್ಯಾಗ್ ಅಂದ್ರೇನು? ಜಿಯೋಗ್ರಾಫಿಕಲ್ ಇಂಡಿಕೇಶನ್. ಓಕೆ, ಸೊ ಇಲ್ಲಿ ಆಪ್ಷನ್ ಡಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಶಿವರಾಯ್ ಬೆಟ್ಟಗಳಿಂದ ಜನದಿ ಬೆಟ್ಟಗಳು ಎಲ್ಲಿವೆ? ನೋಡಿ, ಶಿವರಾಯ್, ಐ ಹೋಪ್ ನಾನು ನಿನ್ನೆ ಒಂದು ಕ್ವಶನ್ ಪೇಪರ್ ಬಿಡಿಸಿದ್ದೀನಿ, ಅದರಲ್ಲಿ ಶಿವರಾಯ್ ಹಿಲ್ಸ್ ಅಂತ ನೀವು ಕೇಳಿದಿರಿ, ಐ ಹೋಪ್. ನೋಡಿ, ಶಿವರಾಯ್ ಹಿಲ್ಸು ಕಂಡುಬರೋದು ಪೂರ್ವಘಟ್ಟಗಳ ಒಂದು ಆಗ್ನೇಯದಲ್ಲಿ. ಅಂದರೆ ಇವು ತಮಿಳುನಾಡಿನಲ್ಲಿರುವ ಪೂರ್ವಘಟ್ಟಗಳ ಭಾಗವಾಗಿವೆ. ಓಕೆ, ಶಿವರಾಯ್ ಹಿಲ್ಸ್ ಇದು ಕರೆಕ್ಟ್ ಆಗ್ತದೆ. ಓಕೆ, ಸೊ ಇವಿಷ್ಟು ಒಂದು ಪ್ರಿವಿಯಸ್ ಇಯರ್ ಎಕ್ಸಾಮಲ್ಲಿ ಕೇಳಿದಂಥ ಒಂದು GK ಕ್ವಶನ್ಗಳಾಗಿದ್ದು. ಸೊ ಮುಂದಿನ ಒಂದು ಸೆಷನ್ನಲ್ಲಿ ಮತ್ತಷ್ಟು ಕ್ವಶನ್ಗಳನ್ನು ಸಾಲ್ವ್ ಮಾಡೋಣ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ನಾವು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋಣ. ಯಾಕೆಂದರೆ ದ ಓನ್ಲಿ ಒನ್ ಸಕ್ಸಸ್ ಕೀ ಈಸ್ ದಟ್ ಈಸ್ ಸಾಲ್ವಿಂಗ್ ದ ಓಲ್ಡ್ ಕ್ವಶನ್ ಪೇಪರ್ಸ್. ಓಕೆ, ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಧನ್ಯವಾದಗಳು.